ಆಳಂದ್ ತಾಲೂಕಿನ ಬುಸ್ನೂರು ಗ್ರಾಮದಲ್ಲಿರುವಂಥ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಆಡಳಿತ ಮಂಡಳಿಯ ಒಂದು ಚುನಾವಣೆ ನಿನ್ನೆ 3ನೇ ತಾರೀಕು ವಿಶ್ವರಾಧ್ಯ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದರು. ಈ ಚುನಾವಣೆ ಪ್ರಾರಂಭದಿಂದಲೂ ಮತದಾರರ ಪಟ್ಟಿ ಏನು ಮಾಡ್ತಾಯಿದ್ರು ಆ ಸಂದರ್ಭದಿಂದಲೂ ಕೂಡ ಇದು ಅಕ್ರಮವಾಗಿ ಮಾಡ್ತಾಯಿದ್ರು. ನಾವು ಸಕ್ಕರೆ ಕಾರ್ಖಾನೆಯ ಒಂದು MD ಅವರಿಗೆ ಒಂದು ಪತ್ರ ಕೊಟ್ಟು ಎಲ್ಲ ಏನು ಅರ್ಹ ಮತದಾರರ ಅವರಿಗೆ ಎಲ್ಲರಿಗೆ ಮತದಾನದ ಹಕ್ಕು ಕೊಡಬೇಕು, ಯಾರ್ಯಾರು ದುಡ್ಡು ಕಟ್ಟಿದ್ದಾರೆ ಅವರಿಗೆಲ್ಲ ಕೊಡಬೇಕು ಅಂತಂದು ಹೇಳಿದ್ರು ಕೂಡ ಅವರು ತಮ್ಮ ಏನು ಕಾಂಗ್ರೆಸ್ ಶಾಸಕ BR ಪಾಟೀಲ್ ಅವರ ಒತ್ತಡಕ್ಕೆ ಮಣಿದು ಅವರಿಗೆ ಅವ್ರ ಪ್ಯಾನಲಿಗೆ ಅನುಕೂಲ ಆಗುವಂಥ ಮತದಾರರು ಮಾತ್ರ ರಿನ್ವಾಲ್ ಮಾಡಿ ನಮ್ಮ ಒಂದು ಬೆಂಬಲಿತ ಒಂದು ಮತದಾರರದು ಡಿಲೀಟ್ ಮಾಡಿ ಒಂದು ಅಕ್ರಮವಾಗಿ ಒಂದು ಮತದಾರರ ಪಟ್ಟಿ ಕೂಡ ತಯಾರು ಮಾಡಿ ಮತ್ತು ಆ ಕೊನೆ ದಿನಾಂಕ ಏನು ಮತದಾರರ ಪಟ್ಟಿ ಸೇರ್ಪಡೆ ಮಾಡುವಂಥದ್ದು ದಿನಾಂಕ ಇತ್ತು. ಒಂದು ವಿಜಯ ಕರ್ನಾಟಕ ಪೇಪರಲ್ಲಿ ಹೇಳ್ತಾರೆ 2ನೇ ತಾರೀಕು ಅಕ್ಟೋಬರ್ ಲಾಸ್ಟ್ ಡೇಟು, ಅಲ್ಲಿವರೆಗೂ ಯಾರು ದುಡ್ಡು ಕಟ್ಟೋರು ಕಟ್ರಿ ಅಂತಂದು. ಆಮೇಲೆ ನಾನು ಮಾತಾಡಿದೆ, ಇಷ್ಟು ಬೇಗ ನೀವು ಕ್ಲೋಸ್ ಮಾಡಿದ್ರೆ ಇನ್ನೂ ರೈತರಿಗೆ ಸಂದೇಶ ಮುಟ್ಟಿಲ್ಲ, ಅವ್ರು ಬಂದು ಕಟ್ಟಕ್ಕೆ ಇದು ಆಗ್ತದೆ. ಅವಾಗ ನನಗೂ ಕೂಡ ಅವರು ಹೌದ್ರಿ ನನಗೂ ಭಾಳ ರೈತರು ಫೋನ್ ಮಾಡಿದ್ದಾರೆ ಅಂತ ಹೇಳಿ ಅವರು ನಾನು ಪೋಸ್ಟ್ಪೋನ್ ಮಾಡ್ತಾಯಿದ್ದೀನಿ ಅಂತಂದು 8 ತಾರೀಕಿಗೆ 8 ದಿವಸ ಮುಂದಕ್ಕೆ 6 ದಿವಸ ಮುಂದಕ್ಕೆ ಹಾಕಿ ಆಮೇಲೆ BR ಪಾಟೀಲ್ಗೆ ಇದು ಗೊತ್ತಾಗಿ ಅವ್ರು ಒತ್ತಡ ಹಾಕಿ ನೀನು ಡೇಟ್ ಯಾಕೆ ಎಕ್ಸ್ಟೆಂಡ್ ಮಾಡಿದ್ದು, ಮತ್ತು BJP ಮೆಂಬರ್ಸ್ ಬರ್ತಾರೆ, ಇದೇ ಡೇಟ್ ಏನಿತ್ತು ಅದೇ ಕ್ಲೋಸ್ ಮಾಡು ಅಂತಂದು ಹೇಳೋಣ. ಎಕ್ಸ್ಟೆಂಡ್ ಮಾಡಿದ್ದು ಪೇಪರ್ದಾಗ ಅನೌನ್ಸ್ ಮಾಡಿದ್ದು ಮತ್ತು ರಿಟರ್ನ್ ಇನ್ನೊಂದು ಪೇಪರ್ದಾಗ ಕೊಡ್ತಾರೆ, ಕೊಟ್ಟು ಇಲ್ಲ ನಾವು 2 ತಾರೀಕೆ ಕ್ಲೋಸ್ ಮಾಡ್ತೀವಿ ಅಂತಂದು. ಅಂದರೆ ಮತದಾರರ ಪಟ್ಟಿ ಕೂಡ ಅವರು ಅಕ್ರಮವಾಗಿ ಮಾಡಿದ್ದಾರೆ. ಮತ್ತು ನಿನ್ನೇನು ವೋಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಬೂತ್ ನಂಬರ್ 1 ಅಲ್ಲಿ 1 ಗಂಟೆವರೆಗೂ ಒಂದು ಏನು ನಮ್ಮ ಪೆನಲ್ ಮತ್ತು ಅವ್ರದ್ದು ಎಲ್ಲ ಸೇರಿ ನಿಂತಿಂತ 12 ಜನರ ಒಂದು ಮತಪತ್ರ ಕೊಟ್ಟಿದ್ರು ಜನರಿಗೆ ಓಟ್ ಹಾಕಕ್ಕೆ. ಆದರೆ 12ರ ನಂತರ ಏನು ಮಾಡ್ತಾರೆ, ಜನತಾ ಬಜಾರ್ದು ಒಂದು ಮತಪತ್ರ ಅಲ್ಲಿಂದ ತಂದು ಇಲ್ಲಿ ಮತದಾರರಿಗೆ ಓಟ್ ಹಾಕ್ಲಿಕ್ಕೆ ಕೊಡ್ತಾರೆ. ಅದು ಗೊತ್ತಾಗಿ ನಾವು ಪ್ರಶ್ನೆ ಮಾಡಿದಾಗ, ರೈತರು ಅಲ್ಲಿ ಮತದಾರರು ಪ್ರಶ್ನೆ ಮಾಡಿದಾಗ ಏನು ಮಿಸ್ಟೇಕ್ ಆಗಿರಬೇಕು, ಇದೊಂದು ಚೇಂಜ್ ಮಾಡಿ ಕೊಡ್ತೀವಿ ಅಂತಂದು ನಮ್ಮ ರೈತರಿಗೆ ಬೈದು ಹೊಡೆದು ಹೆದರಿಸಿ ಇದು ಮಾಡಿದಾಗ ನಾವು ಎಲ್ಲ ರೈತರು ಸೇರಿ ಅಲ್ಲಿ ಪ್ರತಿಭಟನೆ ಮಾಡಿ ರಸ್ತಾ ರೋಕೋ ಮಾಡಿ ಇದು ಚುನಾವಣೆ ಮತ್ತೆ ನಡಿಬೇಕು ಅಂತಂದು ಒತ್ತಾಯ ಮಾಡಿದಾಗ ಚುನಾವಣೆ ಮುಂದಕ್ಕೆ ಹಾಕ್ಯಾರ. ಅದಕ್ಕೆ ನಾವು ಇವತ್ತು ಮತ್ತೆ DC ಅವರಿಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಇದು ಮತಪತ್ರ ಅಲ್ಲಿ ಬಂತು ಹೆಂಗೆ, ಜನತಾ ಬಜಾರ್ದು ಅಲ್ಲಿ ಬರೋಂಥದ್ದು ಇದನ್ನೇ ಬರಲ್ಲ, ಪ್ರಶ್ನೆನೇ ಬರಲ್ಲ. ಅದಕ್ಕೆ ಇದು ಅಧಿಕಾರಿಗಳು ಶಾಮೀಲಾಗಿ ಕಾಂಗ್ರೆಸ್ದವರು ಇವತ್ತು ಚುನಾವಣೆ ಸೋಲ್ತೀವಿ ಅಂತನೋ ಇದರಿಂದ 12ರ ನಂತರ ಮತಪತ್ರಗಳನ್ನು ಬದಲಾವಣೆ ಮಾಡಿ ನಮ್ಮ ಮತದಾರರ ಮತಗಳ ಲ್ಯಾಪ್ಸ್ ಆಗಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ಅದಕ್ಕೆ ಇಂಥ ಅಧಿಕಾರಿಗಳ ಮ್ಯಾಗ ಇವತ್ತು ಆ್ಯಕ್ಷನ್ ಆಗಬೇಕು, ಸಸ್ಪೆಂಡ್ ಆಗಬೇಕು, ಇಮಿಡಿಯೇಟು FIR ಆಗಬೇಕು. ಮತ್ತು ಏನು ಮತಪತ್ರ ಪರಿಷ್ಕರಣೆ ಮಾಡಿ ಯಾರು ಅರ್ಹರ ಅವರಿಗೆ ಮತಪತ್ರ ಕೊಡಬೇಕು, ವೋಟಿಂಗ್ ಪವರ್ ಕೊಡಬೇಕು. ಅದು ಕೊಟ್ಟ ಬಳಕ ನೆಕ್ಸ್ಟು ಎಲೆಕ್ಷನ್ ಡೇಟು ರೂಲ್ಸ್ ಪ್ರಕಾರ ಕಟ್ಟುನಿಟ್ಟಿನ ಒಂದು ಚುನಾವಣೆ ನಡೆಸಬೇಕು ಅಂತ. ಅಲ್ಲಿ MD ಮತ್ತು ಚುನಾವಣೆ ಆಫೀಸರ್ ಪ್ರಮೋದ್ ಮನ್ನಣ್ಣ ಅಂತಂದು, MD ಸಂಜೀವ್ ಕಪೂರ್ ಮತ್ತು ರಿಟರ್ನಿಂಗ್ ಆಫೀಸರ್ ಪ್ರಮೋದ್ ಮನ್ನಣ್ಣ. ಇಲ್ಲ, ಅದು ಮಿಸ್ಟೇಕ್ ಆಗಿದೆ ಅಂತಂದು ಹೇಳ್ತಾರೆ ಅವರು. ಒಪ್ಕೊಂಡೇ ಮುಂದೆ ಹೂಡಿದ್ದಾರೆ ಎಲೆಕ್ಷನ್ನು.